ಬಂದ್ಬಿಡ್ತು ಎಲೆಕ್ಷನ್. ಏನ್ ಮಾಡೋದು? ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ಡಿ.ಕೆ. ಸುರೇಶ್ ಅವರಿಗೆ 1,20,000 ಮತಗಳ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಗಳನ್ನು ಮಾಡಿದ್ದೀರಿ. ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ. ಅವರು ಕೊಟ್ಟ ಮಾತಂತೆ 5 ಗ್ಯಾರಂಟಿಗಳು 58,000 ಕೋಟಿ ಬೇಕು ವರ್ಷಕ್ಕೆ. ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ, ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ, 5 ಕೆಜಿ ಕೊಡ್ತಿದ್ದ ಅಕ್ಕಿ 5 ಕೆಜಿ ಅಕ್ಕಿ ಸಿಗಲಿಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಡ್ಲಿಲ್ಲ, ಕುಮಾರಸ್ವಾಮಿ ಕೊಡಿಸಲಿಲ್ಲ. 170 ರೂಪಾಯಿ ಪರ್ ಹೆಡ್. ಕರೆಂಟ್ ಫ್ರೀ. ಎಷ್ಟು ಜನ ಕರೆಂಟ್ ಚಾರ್ಜ್ ಕಟ್ತಾ ಇದ್ರಿ ಹೇಳಿದ್ರೆ ಕೈಯತ್ತೆ? ನಮ್ಮನೇಲಿ ಗೊತ್ತಾಗ ಏನ್ ಮಾಡಕ್ ಆಗುತ್ತೆ. ಇದು ವೇದಿಕೆ ಬರೆಯೋರ ಮೇಲೆ ಬರಾಗ್ತೇನೆ ಬಂದಾಗಬೇಕು ನಮಗೆ. ಚಂದ್ರ ನಿಮಗೂ ಬರಲ್ಲ? ಮನೆ ಬರೋದು ಫ್ಯಾಕ್ಟ್ರಿ ಬಂದಿದೆ. ಚಂದ್ರ ನಿಮಗೆ ಪೊಲೀಸ್ನವರು ಕಟ್ಟಂಗಿಲ್ಲ, KSRTC ಅವರು ಕಟ್ಟಂಗಿಲ್ಲ, ಪಂಚಾಯತಿ ಸೆಕ್ರೆಟರಿಗೂ ಕಟ್ಟಂಗಿಲ್ಲ. ಇಂಥ ಕಾರ್ಯಕ್ರಮ ಎಲ್ಲರೂ ನೋಡಿದ್ದೀರಾ? ನೀವೇನಾದ್ರು ಹೆಂಗಸರು ಒಂದಿನ ಕರೆಂಟ್ ಚಾರ್ಜ್ ಕಟ್ಟಿರಲಿಲ್ಲ, ಲೈನ್ ಮ್ಯಾನ್ ಬಂದು ಕಟಿಂಗ್ ಪ್ಲಾನ್ ಎತ್ಕೊಂಡು ಕಟ್ ಮಾಡ್ತಿದ್ರೆ ಹೆಂಗಸರು ಬಿಡ್ತಿದ್ರೆ ಕರೆಂಟ್ ಚಾರ್ಜ್ ಕಟ್ಟಬೇಕು ಮೊದಲು ದುಡ್ಡು ಕೊಡ್ಬೇಕಲ್ಲ ಅನ್ನೋರು ಯಜಮಾನ್ತಿರಿ. ನಿಜ ಸುಳ್ಳು? ಇವತ್ತು ಯಾರು ಹೇಳ್ತಾ ಇದ್ದಾರೆ ನಿಮ್ಮನ್ನ? ಇಡೀ ದೇಶದಲ್ಲಿಲ್ಲ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೊಟ್ಟವರು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಇನ್ನೊಂದು ನೆನಪಿರಲಿ, ನನಗೆ ಹೇಳ್ಬೇಕಾದಂಥದ್ದು ಮತದಾರರಿಗೆ 2,000 ರೂಪಾಯಿ ಕೊಟ್ಟಲ್ಲ ಗೃಹಲಕ್ಷ್ಮಿಗೆ. ಆ ಮೀಟಿಂಗ್ ಕೂಡ ಬೇಕಾದಂತ ಮೀಟಿಂಗ್ ಅಲ್ಲಿ ಡಿ.ಕೆ. ಸುರೇಶ್ ಕೂಡ ಇದ್ರು. ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, ರಾಮಲಿಂಗಾರೆಡ್ಡಿ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ, ವೇಣುಗೋಪಾಲ್ 1,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಸುರೇಶ್ ಅವರು ನಿಮ್ಮ MP ಕೊಟ್ರೆ 2,000 ರೂಪಾಯಿ ಕೊಡಿ, 1,000 ಕೊಡಲಿಲ್ಲ, ಕಾರ್ಯಕ್ರಮ ಬೇಡ. ಅವ್ರು ಹೇಳಿದ್ದು ಗ್ಯಾಸ್ಗೆ 500 ರೂಪಾಯಿ ಸಹಾಯಧನ. ನರೇಂದ್ರ ಮೋದಿ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. GSTಗೆ 1,000 ರೂಪಾಯಿ ಅಂದ್ರೆ ಬೆಳೆಕಾಳು, ಉಪ್ಪು ಅದಕ್ಕೆಲ್ಲ ಜಾಸ್ತಿ ಆಗ್ಬಿಟ್ಟದ. 1,000. ಪೆಟ್ರೋಲ್ ಡೀಸೆಲ್, ಇವತ್ತು ಪೆಟ್ರೋಲ್ ಬೈಕ್ ಇಂದ ಯಾರು ಇಲ್ಲ, ಪೆಟ್ರೋಲ್ ಹಾಕ್ಸೋಬೇಕು. ಆ ಓಡಾಡೋದಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡ್ಬಿಟ್ಟವ್ರು. ಅದಕ್ಕೆ 500 ರೂಪಾಯಿ ಕೊಟ್ರೆ 2,000 ರೂಪಾಯಿ ಕೊಡಿ, ಜನಕ್ಕೆ ಸಹಾಯ ಆಗಿದೆ. 1,000 ಕೊಡೋದು ಬೇಡ ಅಂತ ಹೇಳಿ ಇದನ್ನ 2,000 ರೂಪಾಯಿ ಏರಿಸ್ತವ್ರೆ ಡಿ.ಕೆ. ಸುರೇಶ್ ಅವರು. ಇವತ್ತು ರಾಜ್ಯದ ಜನ ಅವರಿಗೆ ಗುಣಿಯಾಗಿರ್ಬೇಕು. ನೀವು ಕೊಟ್ಟಂತ ಮತದ ಪ್ರಭಾವ ಡಿ.ಕೆ. ಸುರೇಶ್ ಅವ್ರ ಕಡೆಯಿಂದ ಅಂತ ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಇಡೀ ದೇಶ ಹೇಳ್ತದೆ ಅತ್ಯುತ್ತಮ ಸಂಸದ ಯಾರಪ್ಪ ಈ ದೇಶದಲ್ಲಿ ಅಂತಂದ್ರೆ ಯಾರು? ಡಿ.ಕೆ. ಸುರೇಶ್. ನೀವು ನೋಡಿದ್ದೀರಿ, ಬಹಳಷ್ಟು ಜನ ಇದ್ದೀರಿ, ರೈತಾಪಿ ಜನ ಇದ್ದೀರಿ, ಹಳೆ ತರಗಳು ಬಹಳ ಜನ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ. ನೀವು ನೋಡಿದವ MP-ಗಳಿಲ್ಲ ಯಾರು? ಚಂದ್ರಶೇಖರ್ ಮೂರ್ತಿ ನೋಡಿದ್ದೀರಲ್ಲ, MP ಆಗಿದ್ರು 5 ಸಲ. ಊರಿಗೆ ಬಂದಿದ್ರ, ಪಂಚಾಯತಿಗೆ ಬಂದಿದ್ರ. ಶ್ರೀನಿವಾಸ MP ಇದ್ರು ಗೊತ್ತಾ ನಿಮ್ಗೆ? ದೇವೇಗೌಡರು MP ಆಗಿದ್ರು ಗೊತ್ತಾ ನಿಮ್ಗೆ? 2 ಸಲ ಬಂದಿದ್ರು ದೇವೇಗೌಡರು. ಕುಮಾರಸ್ವಾಮಿ ಅವರು MP. ಇನ್ನೊಬ್ರು ನಾವು ಮಾಡ್ಕೊಂಡಿದ್ದ ತೇಜಸ್ವಿ ಜ್ಞಾಪಕ ಆ ತಾಯಿ. ಅವ್ರಿಗೆಲ್ಲ ಓದ್ಕೋಬೇಡದ ರಾಜ್ಯದ ಸುರೇಶ್ನ. ಜನ ಮತವನ್ನು ಹಾಕ್ತಂತ ಮತದಾರರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಆಗಲೂ ಶ್ರಮಿಸಿ ನರೇಗಾದಂತ ಅದ್ಭುತ ಕಾರ್ಯಕ್ರಮವನ್ನು ಯಾರು ಕೊಟ್ಟಿದ್ರೆ ಅದು ಡಿ.ಕೆ. ಸುರೇಶ್ ಅವರು. ನೀವು ಕೊಟ್ಟೆಗಳು, ಇಂಗುಗುಂಡಿ, ಬದುಗಳು ನಿರ್ಮಾಣ ಆಗಿದ್ರೆ ಇವತ್ತು ನಾವು ಸಾಲ ನಮ್ಮನ್ನು ಕರೆದು ಕೊಡ್ತಾ ಇರೋ ಕಾರಣಕರ್ತರೆ ಡಿ.ಕೆ. ಸುರೇಶ್ ಅವರು. 1-2 ಡಿ.ಕೆ. ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸ, ಮಾಡ್ತಾ ಇರ್ತಕ್ಕಂಥ ಕೆಲಸ. ಆಗಲೂ ಮತವನ್ನು ಹಾಕಿರ್ತಕ್ಕಂಥ ಮತದಾರರ ಋಣವನ್ನು ಯಾವ ತರ ಅವ್ರನ್ನೇನಿಲ್ಲ. ಇವತ್ತಾರು ಫೋನ್ ಮಾಡಿ ಎಲ್ಲಿದ್ದೀನಿ ಸ್ವಾಮಿ, ನಾನು ರಾಮನಗರದಲ್ಲಿದ್ದೀನಿ, ನಾನು ಡೆಲ್ಲಿ ಮೀಟಿಂಗ್ ಅಲ್ಲಿದ್ದೀನಿ, ನಾನು ಬೆಂಗಳೂರು ಮೀಟಿಂಗ್ ಅಲ್ಲಿದ್ದೀನಿ, ಇಲ್ಲ ನಾನು ಬೆಂಗಳೂರು ಸೌತ್ ಅಲ್ಲಿದ್ದೀನಿ, ನಾನು ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀನಿ. ನಾವೇನ್ ಮಾಡಕ್ಕಾಗಿತ್ತು? ಬೆಳಗ್ಗೆ 9 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದು ರೆಡಿಯಾಗಿ 9 ಗಂಟೆಗೆ ಬಂದ್ರೆ ಕೆಳಗೆ 500 ಜನ ಇರ್ತಾರೆ. ರಾತ್ರಿ ಮನೆಗೆ 9 ಗಂಟೆಗೆ ಬಂದ್ರೆ ಎಲ್ಲ ಸುತ್ಕೊಂಡು ಹೋದ್ರೆ 500 ಜನ ಇರ್ತಾರೆ. ರಾತ್ರಿ ಮಲಗೋದು 1:30. ಜನರ ಸೇವೆ
ಜನಾರ್ದನ ಸೇವೆ ಅಂತೇಳಿ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಏಕೈಕ ಸಂಸದರು ಯಾರಾದಿದ್ರೆ ಅದು ಡಿ ಕೆ ಸುರೇಶ್. ಇವತ್ತು ಅವರು ಸೋಲಿಸ್ಬೇಕು. ಯಾರು ಸೋಲಿಸ್ಬೇಕು ಅವರು? ಯಾಕೆ ಮಗು ಸೋಲಿಸ್ಬಿಟ್ಟ ಕುಮಾರಸ್ವಾಮಿ? ಈ ಧರ್ಮ ಕುಟುಂಬಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಲ್ಲಿ ಯಾರಿಲ್ಲ ಇವತ್ತು. ಸಿದ್ದರಾಮಯ್ಯ ಇಲ್ಲ, ಜೆಡಿಎಸ್ ಅಲ್ಲಿ ಇದ್ರು, ಬೊಮ್ಮಾಯಿ ಇದ್ರು ಇಲ್ಲ, ರಾಮಕೃಷ್ಣ ಹೆಗಡೆ ಇದ್ರು ಇಲ್ಲ, ದಲಿತ ವರ್ಗದಿಂದ ಪ್ರತಿನಿಧಿಸಿದಂತ ಮಂಜುನಾಥ್ ಇದ್ರು ಇವತ್ತು ಯಾರು ಇಲ್ಲ, ಮೈನಾರಿಟಿ ಇದ್ರು ಇಬ್ರಾಹಿಂ ಸಮೀರ್ ಇವತ್ತು ಯಾರು ಇಲ್ಲ, ಕಡೆಯ ಜನ ಒಕ್ಕಲಿಗರಿದ್ರು ಇವತ್ತು ಒಕ್ಕಲಿಗರು ಇಲ್ಲ. ಅವ್ರ ಜೊತೆ ರೈತರು ಇರೋರು ಯಾರು? ಅವ್ರ ಜೊತೆ ಇರೋರು ಯಾರು? ದೇವೇಗೌಡರು. ಈಗ ನಾವು ಕಾಂಗ್ರೆಸ್ ಅವರು ಪಾಂಪ್ಲೆಟ್ ಹೊಡಿಸ್ತೀವಿ. ಪಾಂಪ್ಲೆಟ್ ಹೊಡಿಸಿದ್ಮೇಲೆ ಎಲ್ಲ ವರ್ಗಗಳನ್ನು ಸೇರಿಸಿದ್ರೆ ಸೇರಿದಂಗೆ ಹಾಕ್ಬೇಕಲ್ಲ. ಸಿದ್ದರಾಮಯ್ಯ ಹಾಕ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಹಾಕ್ತಾರೆ, ಪರಮೇಶ್ವರ್ ಹಾಕ್ತಾರೆ, ಡಿ ಕೆ ಶಿವಕುಮಾರ್ ಹಾಕ್ತಾರೆ, ಶಾಮನೂರು ಶಿವಶಂಕರಪ್ಪನ್ ಹಾಕ್ತಾರೆ, ಎಂ ಬಿ ಪಾಟೀಲ್ ಹಾಕ್ತಾರೆ, ಕೆ ಎಚ್ ಮುನಿಯಪ್ಪನ್ ಹಾಕ್ತಾರೆ, ಜಮೀರ್ ಅಹಮದ್ ಹಾಕ್ತಾರೆ. ಈ ರೀತಿಯಾಗಿ ಎಲ್ಲ ಜಾತಿ ಜನಾಂಗಗಳನ್ನ ಪ್ರತಿನಿಧಿಸ್ತಕ್ಕಂಥ ಫೋಟೋಗಳು ಹಾಕೋದಕ್ಕೆ ನಮ್ಮಲ್ಲಿ ಸಾಧ್ಯವರೆ. ಯಾರು ಹಾಕದಪ್ಪ, ಯಾರು ಬಿಡೋದಪ್ಪ ಅನ್ನೋ ಶ್ರಮಗಳವೆ. ಎಲ್ಲ ಜಾತಿ ವರ್ಗಗಳನ್ನ ಪ್ರತಿನಿಧಿಸ್ತಕ್ಕಂಥ ಜನ ಜೆಡಿಎಸ್ ಅಲ್ಲೇ ದೇವೇಗೌಡರು ಆದ್ಮೇಲೆ ಯಾರು ಹಾಕಬೇಕು? ಕುಮಾರಸ್ವಾಮಿ ಆದ್ಮೇಲೆ ರೇವಣ್ಣ ಆದ್ಮೇಲೆ ಭವಾನಿ ಆದ್ಮೇಲೆ ಅನಿತಾ ಆದ್ಮೇಲೆ ನಿಖಿಲ್ ಆದ್ಮೇಲೆ ಪ್ರಜ್ವಲ್ ಆದ್ಮೇಲೆ ಸೂರ್ಯ. ಅಷ್ಟೇ ದೇವೇಗೌಡರು 16 ಸೀಟು ಪಾರ್ಲಿಮೆಂಟ್ ಅವ್ರ ಪಾರ್ಟಿ. ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಅವ್ರ ಪಾರ್ಟಿ ಇದ್ರು. ದೇಶದಲ್ಲಿ ಮೆಜಾರಿಟಿ ಬರಲಿಲ್ಲ. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಕೋಮುವಾದಿಗಳು. ಅವ್ರನ್ನ ಹೊರಗಡೆ ಇಡಬೇಕು. ಹೊರಗಡೆ ಇಡಬೇಕಾದ್ರೆ ಜಾತ್ಯತೀತ ತತ್ವ ಅಂದ್ರೆ ಎಲ್ಲ ಜಾತಿ ವರ್ಗಗಳನ್ನ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ತತ್ವ. ಅಂದ್ರೆ ತನ್ನ ಹಿಂದೆ ಇದ್ದಂತ ಒಕ್ಕಲಿಗರನ್ನ, ರೈತರನ್ನ, ಮಣ್ಣಿನ ಮಕ್ಕಳನ್ನ, ಎಲ್ಲ ವರ್ಗದ ಜನರನ್ನ ಮಾತುಬಿಟ್ಟು ಬರೀ ಕುಟುಂಬಕ್ಕೋಸ್ಕರ ಹೋಗಿ ಇಡೀ ತತ್ವವನ್ನೇ ಗಾಳಿ ತೂರಿ ಪ್ರಧಾನಮಂತ್ರಿ ಮಾಡಿದಂತ ಒಂದು ತತ್ವವನ್ನೇ ಒಳ್ಳೆ ಮುಷಿಗೆ ಸೇರಿ ಹೋಗಿ ಕೋಮುವಾದಿಗಳನ್ನ ಸೇರ್ಕೊಂಡ್ರಲ್ಲ. ಇದೆಷ್ಟು ಸರಿ ನಮ್ಮ ರೈತರು. ನಾನಿಲ್ಲ ನರೇಂದ್ರ ಮೋದಿ ಅವ್ರನ್ನ ನೋಡ್ಬಿಟ್ಟು ಆಚೆ ಬಂದಾಗ ದೇವೇಗೌಡರು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ಕೊಂಡಿದ್ದೆ. ನರೇಂದ್ರ ಮೋದಿ ಸಾಲ ಮನ್ನಾ ಮಾಡೋದಕ್ಕೆ, ರೈತರು ಸಾಲ ಮನ್ನಾ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತನೋ, ರೈತರ ಮಕ್ಕಳಿಗೆ ಉದ್ಯೋಗದಲ್ಲಿ ಅವಕಾಶ ಕೊಡೋದಕ್ಕೆ 10% ರಿಸರ್ವೇಶನ್ ಕೊಡೋದಕ್ಕೆ ಒಪ್ಪಿಸಿದ್ದೀನಿ ಅಂತನೋ, ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತನೋ, ಕಾವೇರಿ ಯೋಜನೆ ನಿಂತಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಅನುಮತಿ ನಾನು ದೊರಕಿಸ್ಕೊಟ್ಟಿದ್ದೀನಿ ಅಂತನೋ, ಇಲ್ಲ ಹೆಣ್ಮಕ್ಳು ಕೊಡ್ತಕ್ಕಂಥ 2,000 ರೂಪಾಯಿ 5,000 ರೂಪಾಯಿ ಮಾಡಿದ್ದೀನಿ ಅದು ಕುತ್ಕೊಂಡವ್ರೆ, ಅದಕ್ಕೆ ನಾವು ಬಿಜೆಪಿ ಬೆಂಬಲ ಕೊಡ್ತಾ ಇದ್ದೀವಿ ಅಂತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಹಂಗನ್ಲಿಲ್ಲ. ನನ್ನ ಮಗನ್ನ ನನ್ನ ಸೊಸೆನ ತಪ್ಕೊಂಡು ಮಾತಾಡ್ಸಿದ್ರು ನಾವು ಹೊಟ್ಟೋಗಿದ್ದೀವಿ. ಇದು ರೈತರು ಮಾಡಿದಂತ ಅನ್ಯಾಯ ಅಲ್ವಾ? ಅನ್ಯಾಯ ಅಲ್ಲೇನೋ? ಇವತ್ತು ಚುನಾವಣೆ ಬಂದು ಒದಗಿದೆ. ಕುಮಾರಸ್ವಾಮಿ ಪುತ್ರ ಸಹಜ ಶೋಕ. ಮಗ ಸೋಲ್ಸ್ಬಿಟ್ಟು ಮಗನ ಸೋಲ್ಸ್ಕೆ ನಮ್ಮ ಕುಟುಂಬಕ್ಕೆ ಮುಳ್ಳು ಅಂತ ಏನಾರು ಇದ್ರೆ ಮುಗಿಸಿ ನೋಡಪ್ಪ. ಈ ಶಿವಕುಮಾರನ್ ತಮ್ಮ ಈ ಶಿವಕುಮಾರನ್ ತಡ್ಕೊಂಡ್ಬಿಡ್ಬೋದು. ಈ ಸುರೇಶ ಹಗಲು ರಾತ್ರಿ ನಿದ್ದೆ ಮಾಡಲ್ಲ, ತೆಗಿಬೇಕನೆ ಏನಾದ್ರು ಮಾಡಿ ಅಂತೇಳಿ ಕುತಂತ್ರ ಮಾಡ್ತಾರೆ. ಅವ್ರನ್ನ ರಕ್ಷಣೆ ಮಾಡಬೇಕಾದಂಥದ್ದು ಯಾರ ಕರ್ತವ್ಯ? ಇವತ್ತು ಯಾರ ಕರ್ತವ್ಯ ಹೇಳಿ? ನಿಮ್ ಕರ್ತವ್ಯ. ಇಂಥ ಒಬ್ಬ ಸಂಸದರನ್ನ ಏನಾದ್ರು ಕಳ್ಕೊಂಡ್ರೆ ಯಾರು ಕಷ್ಟ? ಕೆಲಸ ಮಾಡಿದ ಸಂಸದ ಬೇಕು, ನಿಮಗೆ ಕೆಲಸ ಮಾಡೋ ಸಂಸದ ಬೇಕು. ಕನಕಪುರ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಕ್ಕಂಥ ಸಂಸದ ಬೇಕು. 5 ವರ್ಷಕ್ಕೊಂದ್ಸಲ ಮುಖ ತೋರಿಸುವಂತ ಸಂಸದ ಬೇಕು. ಅದು ಆಲೋಚನೆ ಮಾಡಬೇಕು. ಬೆಳಗ್ಗೆ ಎದ್ದು ರೈತರ ಪರವಾಗಿ, ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಶ್ರಮಿಸ್ತಕ್ಕಂಥ ಒಬ್ಬ ಸಂಸದರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ತಾವುಗಳು ಮಾಡಬೇಕಾದಂತ ಸಂದರ್ಭ ಇವತ್ತು ಒದಗಿದೆ. ಗೆಲ್ತಾರೆ, ಗೆಲ್ಲದ್ರಲ್ಲಿ ಅನುಮಾನ ಇಲ್ಲ. ಏನಾದ್ರು ಮಾಡಲಿ, ಹೆಂಗಾದ್ರು ಮಾಡಲಿ. ಆದ್ರೆ ತಾವುಗಳು
ಈ ಸಂದರ್ಭದಲ್ಲಿ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ಜಾತಿ ವರ್ಗಗಳ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಈ ರೈತರ ಪರವಾಗಿ ಕಾರ್ಯಕ್ರಮಗಳು, ಇವತ್ತು ಸತ್ಯಾಗ್ರಹದಿಂದ ನೀರು ತರ್ತಕ್ಕಂಥ, ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮ, ಹಾಲಿನ ಡೈರಿ, ಇವತ್ತು ನಿಮ್ಗೆ ಹಾಲಿನ ಡೈರಿ ಇರಲಿಲ್ಲ ಅಂದ್ರೆ 25 ರೂಪಾಯಿಗೂ ನೀರು ಆಗ್ತಾ ಹೋಗ್ತಿರಲಿಲ್ಲ. ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಶಿವನಹಳ್ಳಿ ಹತ್ರ ಸೊಸೈಟಿ ಕಟ್ತಾ ಹೋಗಿದ್ದಾರೆ. ಅವ್ರ ಹಲವಾರು ಯೋಜನೆಗಳಿದ್ದಾವೆ. ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಎಲ್ಲ ಕೆರೆಗಳನ್ನು ತುಂಬಿಸಬೇಕು, ಮನೆ ಮನೆಗೂ ಕಾವೇರಿ ನೀರು, ಕುಡಿಯೋ ಕಾವೇರಿ ನೀರನ್ನು ತರಬೇಕು, ಈ ಕೋಡಹಳ್ಳಿ ರಸ್ತೆ, ರಾಮನಗರ ರಸ್ತೆ ವಿಸ್ತೀರ್ಣ ಆಗಬೇಕು, ದೊಡ್ಡ ಕಂಟೈನರ್ಗಳು, ಲಾರಿಗಳು ಬರಬೇಕು, ಸಾತ್ತೂರು ಬಳಿನೋ ಕೋಡಹಳ್ಳಿ ಬಳಿನೋ ಒಂದು 500 ಎಕರೆನೋ 1000 ಎಕರೆನೋ ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು. ನಮ್ಮ ರೈತರ ಮಕ್ಕಳಲ್ಲಿ ಕೆಲಸ ಸಿಗಬೇಕು, ಒಳ್ಳೆ ಸ್ಕೂಲ್ ಕಟ್ಟಿಸ್ಬೇಕು. ನನ್ನಲ್ಲಿ ಯಾವ ಕಾನ್ವೆಂಟ್ಗೂ ಬೆಂಗಳೂರಿನ ಶಾಲೆಗಳು ಕಡಿಮೆ ಇರತಕ್ಕಂಥ 5 ರಿಂದ 10 ಕೋಟಿ ರೂಪಾಯಿ ವೆಚ್ಚದ ಒಂದು ಬಿಲ್ಡಿಂಗ್ ಆಗಬೇಕು. ಆ ಬಿಲ್ಡಿಂಗ್ ಅಲ್ಲಿ ನಮ್ಮ ರೈತರ ಮಕ್ಕಳು ಪಾಠ ಕಲಿಯಬೇಕು, ಬೆಂಗಳೂರು ಮಕ್ಕಳಿಗೆ ಸೆಟ್ ಹೊಡೆದು ವಿದ್ಯಾವಂತರಾಗಬೇಕು, ಅವ್ರ ಉದ್ಯೋಗ, ಅವ್ರ ಮನೆ ಮುಂದೆ ಉದ್ಯೋಗ ಸಿಗಬೇಕು. ಇಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂತ ಹಲವಾರು ವ್ಯಕ್ತಿಗಳು ಇಟ್ಕೊಂಡು ಡಿ ಕೆ ಸುರೇಶ್ ಅವರು ನಿಮಗಾಗಿ, ಈ ತಾಲೂಕಿಗಾಗಿ ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಮೈಮರಿತಕ್ಕಂಥದ್ದಲ್ಲ. ನೀವು ಓಟ್ ಹಾಕ್ತೀರಿ, ನಮ್ಮ ರೈತರು ಯಾವತ್ತೂ ಮೋಸ ಮಾಡೋದಿಲ್ಲ. ಋಣ ತೀರಿಸೋದ್ರಲ್ಲಿ, ಜಯದತ್ತಿಗೆ ಉಲ್ಲಾಖದ್ರಲ್ಲಿ ನೀವು ಯಾವತ್ತೂ ಕಡಿಮೆ ಅಲ್ಲ. ನನ್ನ ಮೇಲೋ, ವಿಜಯದೇವ್ರ ಮೇಲೋ, ನಿಮ್ಮ ಮೇಲೋ, ಇನ್ನೊಬ್ಬರ ಮೇಲೋ ಕೋಪಕ್ಕೆ ಬಿಜೆಪಿ ಓಟ್ ಹಾಕ್ಬೇಕು ಅನ್ನೋ ಜನ ನಿರ್ಧಾರ ಮಾಡಿಬಿಡ್ತಾರೆ. ಅವರಲ್ಲಿ ದಯಮಾಡಿ ಅವ್ರ ಮನವೊಲಿಸಿ. ನೀನು ಹಾಕ್ತಕ್ಕಂಥ ಒಂದು ಓಟು ಕನಕಪುರದ ವಿರುದ್ಧ, ಕನಕಪುರದ ಅಭಿವೃದ್ಧಿಯ ವಿರುದ್ಧ ರಾಜಕಾರಣ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬೇಡ. ಬೇರೆ ಎಲೆಕ್ಷನ್ ಮಾಡೋಣ, ಈ ಎಲೆಕ್ಷನ್ ಮಾಡೋದು ಬೇಡ. ಸುರೇಶ್ ಅಂತ ಎಂಪಿನ ಕಳ್ಕೊಳ್ಳೋದು ಬೇಡ. ಸುರೇಶ್ ಅಂತ ಎಂಪಿನ ಕಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅನ್ಯಾಯ, ನಮ್ಮ ತಾಲೂಕಿಗೆ ಅನ್ಯಾಯ ಆಗ್ತದೆ. ನಿನ್ ಕೋಪ ಇದ್ರೆ ಮುಂದೆ ಯಾವ್ದಾದ್ರು ಪಂಚಾಯತ್ ಎಲೆಕ್ಷನ್ ಬಂದಾಗ ತಿಳಿಸ್ಕೋ. ಈ ಎಲೆಕ್ಷನ್ ಮಾತ್ರ ಬೇಡ ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಿ? ಕೈ ಎತ್ತಿ. ಥ್ಯಾಂಕ್ ಯು. ಒಂದ್ಸಲ ಜೋರಾಗಿ ಹೇಳ್ತೀನಿ, ಶಿವಕುಮಾರ್ ಅವರು ಕುಮಾರಸ್ವಾಮಿ ಹೋಗಿ ಕೇಳಬೇಕು, ರೈತ ವಿರೋಧಿ ಕೆಲಸ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಒಂದು ಘೋಷಣೆ ಕೂಗಿ, ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ. ನಾನು ಇಷ್ಟು ಹೇಳಿ ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ BDCC ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿ, ಸೊಸೈಟಿ ಅಧ್ಯಕ್ಷರುಗಳು, ನಮ್ಮ ಸಿಇಒಗಳು ಎಲ್ಲ ಸೇರಿ ಆಯೋಜನೆ ಮಾಡಿದ್ದೀರಿ. ಈ ಸಾಲ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರೈತರಿಗೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೈ ಮುಗಿದು ನಾನು ಆಡಿರ್ತಕ್ಕಂಥ ಮಾತುಗಳನ್ನ ಬಹಳ ತಾಳ್ಮೆಯಿಂದ ಆಲಿಸಿ ಗೌರವವನ್ನು ತೋರಿಸಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಅನ್ನತೋ ಪ್ರಾಣ, ಪ್ರಾಣತೋ ಪರಬ್ರಹ್ಮ, ಅನ್ನದಾತೋ ಸುಖೀ ಭವ. ಜಗದ ಹಸಿವು ನೀಗಿಸುವ ರೈತ ಕುಲದ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿದ ಎಸ್ ಹರೀಶ್ ಅವರಿಗೆ ಧನ್ಯವಾದಗಳು. BDCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂಥ ರವಿ ಅವರು, ಯಾಕೆಂದರೆ ಸೊಸೈಟಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಸಾಲ ಮರುಪಾವತಿಗಿನ್ನ ಭಾಳ ಕೆಟ್ಟದ್ದು ಅಂದರೆ ಮಿಸ್ಅಪ್ರೊಪ್ರಿಯೇಷನ್. ಆ ಮಿಸ್ಅಪ್ರೊಪ್ರಿಯೇಷನ್ ಆದಾಗ ಭಾಳ ಶುದ್ಧ ಹಸ್ತರಾಗಿ ಮತ್ತೆ ವಾಪಸ್ ತರೋದಿದೆಯಲ್ಲ, ಅದು ಭಾಳ ಕಷ್ಟಕರವಾದ ಕೆಲಸ. ಅಂತ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಸಭೆಯಲ್ಲಿ ಇವತ್ತು ಭಾಳ ಸಂತೋಷವಾಗಿ ಭಾಗವಹಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ರವಿ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. TAPC ಅಧ್ಯಕ್ಷರು ಚಂದ್ರೂರ್ ಅವರಿದ್ದಾರೆ, ನಮ್ಮ ಅಂತ. ಸರ್ ಮೊದಲಿಂದಲೂ ಇನ್ನೂ ಬೈಫರ್ಕೇಷನ್ ಆಗಿಲ್ಲ. ನಮ್ಮದು ನಮ್ಮ ಇದನ್ನು ತೆಗೆದುಕೊಂಡಾಗ ನಮ್ಮ MLC ಅವರೇ ಇಲ್ಲಿ ಆಲ್ ಫ್ಯಾಕ್ಸ್ಗೆ ನಮ್ಮ ತಾಲೂಕಿಗೆ ಒಬ್ಬರು ಡೈರೆಕ್ಟರ್ ಇರೋದ್ರಿಂದ ಫ್ಯಾಕ್ಸ್ ಅಥವಾ ಇದರ ಕೆಳಗಡೆ ಬರ್ತದೆ. ಹಾಗಾಗಿ ಒಂದು ಫಂಕ್ಷನ್ ಮಾಡುವ, ನೀವು ಮಾಡಾದ್ಮೇಲೆ ಈಗ ಸಾಲ ಚೆಕ್ಕನ್ನು ವಿತರಣೆ ಮಾಡಬೇಕಲ್ಲ ನಾವು. ಈಗ ನಾವು ಬರೀ ಆರ್ಡರ್ ಫಾರ್ಮ್ಗಳು ಮಾತ್ರ ಇವತ್ತು ನಿಮಗೆ ಸ್ಯಾಂಕ್ಷನ್ ಆರ್ಡರ್ ಮಾತ್ರ ಕೊಡ್ತಾ ಇದ್ದೀವಿ. ಅದಾದಮೇಲೆ ಆರವಳ್ಳಿಯಿಂದ MLA ಅವರು ಆರವಳ್ಳಿ, ಮರಳವಾಡಿ ಮತ್ತು ರಾಮನಗರ ಇಷ್ಟು ಬ್ರಾಂಚ್ಗೂ ಸಂಬಂಧಪಟ್ಟಂಥ ಫ್ಯಾಕ್ಸ್ಗಳಿಗೆ ಸಾಲವನ್ನು, ಚೆಕ್ಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅವರೇ ನೇರವಾಗಿ ನಿಂತು MLA ಅವರು ನಾವು ಮಾಡಬೇಕಾಗ್ತದೆ. ಯಾಕೆ ಈ ಒಂದು ನಾವು ನಿಂತ್ಕೊಂಡು ಮಾಡಬೇಕು
ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಯಾಕೆ ಇದರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ಅವರ ಕಾಳಜಿಯನ್ನು ಸಾಕಾರ ಮಾಡೋದಕ್ಕೆ ನಾವು ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಇಡೀ ರಾಜ್ಯದಲ್ಲಿ ಯಾರು ಇವತ್ತು 8 ತಿಂಗಳಿಂದ ನಿಮಗೆ ಕೇಸ್ ಸಾಲ ಕೊಟ್ಟಿರಲಿಲ್ಲ, 8 ತಿಂಗಳಿಂದ ಕೊಟ್ಟಿಲ್ಲ, ರಾಜ್ಯದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಜೊತೆಗೆ ಈಗ KCC ಸಾಲ ಕೊಡ್ತಾ ಇರೋದು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಾತ್ರ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿದೆ. ಯಾಕೆ ಅಂತ ಅಂದರೆ, ಇಲ್ಲಿ ತನಕ ನಾವು 774 ಕೋಟಿನ ಸಾಲವನ್ನು ಕೊಟ್ಟಿದ್ದೀವಿ ನಮ್ಮ ಬೆಂಗಳೂರು ಜಿಲ್ಲಾ ಕೇಂದ್ರ ಬ್ಯಾಂಕ್ನ ವತಿಯಿಂದ, ಬರೀ KCC. ನಮಗೆ ವಾರ್ಷಿಕವಾಗಿ ಅಪೆಕ್ಸ್ ಬ್ಯಾಂಕ್ನಿಂದ ಬರ್ತಕ್ಕಂಥದ್ದು 197 ಕೋಟಿ ಮಾತ್ರ. ಆ 197 ಕೋಟಿ ಕೊಟ್ಟಾದ ಮೇಲೆ ನೀವೇನು ಮಾಡ್ತೀರಿ? ಈ ಸರಿ ಸಾಲ ತಗೋತಾರೆ, ರೈತರಿಗೆ ಸಾಲ ಕೊಡ್ತೀವಿ. ಆ ಕೊಟ್ಟಂಥ ಸಾಲನ ವಾಪಸ್ಸೇನು ಕಟ್ಟುವುದಿಲ್ಲ. ನಮಗೆ ಕೊಡ್ತಕ್ಕಂಥ ಇರ್ತಕ್ಕಂಥ ಲಿಮಿಟ್ಸ್ ಅಷ್ಟೇ 197. ನಾವೇನಾದ್ರೂ ಎಕ್ಸ್ಟ್ರಾ ಇವತ್ತೇನು ನಿಮಗೆ ಸಾಲವನ್ನು ತಂದು KCCಯನ್ನು, ಯಾಕೆಂದರೆ ಎಲ್ಲ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಒಂದು ಪ್ರಾಯೋಜನೆ ಮಾಡಿ ಕೊಟ್ಟಂಥದ್ದು ಅನುಷ್ಠಾನ ಮಾಡಿದ ನಂತರ ನಾವು ಈಗ ಸಾಲವನ್ನು ಒಂದು ಕೊಡದೆ ಹೋದರೆ DCC ಬ್ಯಾಂಕು, ನಮ್ಮ ಬ್ಯಾಂಕ್ನವರೇನೆ, ನಮ್ಮ ತಾಲೂಕಿನವರೇ ಅಧ್ಯಕ್ಷರು, ಈ ಒಂದು ಸಂದರ್ಭದಲ್ಲಿ ನಾವು ಕೊಡದೇ ಇದ್ದರೆ ನಮಗೆ ಒಂದು ಎಲ್ಲೋ ಒಂದು ಸಣ್ಣ ಕಪ್ಪು ಚುಕ್ಕೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತೇನು ಸಾಲವನ್ನು ಕೊಡ್ತಾ ಇದ್ದೀವಿ, ಅದು ನಮಗೆ ನಮ್ಮ DCC ಬ್ಯಾಂಕ್ಗೆ ₹1.35 ಲಾಸ್ ಆಗ್ತದೆ. ಇದು ನಿಮ್ಮ ಗಮನದಲ್ಲಿದೆ. ಆದರೂ ಚಿಂತೆ ಇಲ್ಲ. ನಮ್ಮ ಡಿ ಕೆ ಸುರೇಶ್ ಅವರ ಆಶಯ, ನಮ್ಮ ಶಿವಕುಮಾರ್ ಅವ್ರದ್ದು ಮತ್ತು MLC ಅವ್ರದ್ದು ಅವರೊಂದು ಸಹಕಾರ ಇದ್ದರೆ ಈ ಬ್ಯಾಂಕನ್ನು ನಿಮ್ಮೆಲ್ಲರ ಸಹಕಾರದಿಂದ ಒಂದು ಒಳ್ಳೆ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು. ಇದನ್ನು ನಾವು ಈಗ ಕೊಡ್ತಾ ಇದ್ದೀವಿ, ಕೊಡೋದಕ್ಕೆ ತೊಂದರೆ ಇಲ್ಲ. ಆದರೆ ನಿಮ್ಮಿಂದ ಮತ್ತೊಂದು ಸಹಕಾರವನ್ನು, ಯಾರೇ KCC ಸಾಲ ಕಟ್ಟೋದೇಗೆ ಕಟ್ಟದೇ ಏನಾಗ್ತದೆ ಅನ್ನುವಂಥ ವಿಚಾರವನ್ನು ಸುದೀರ್ಘವಾಗಿ ನಿಮ್ಮ ಮನ ಮುಟ್ಟುವಂತೆ ಹೇಳೋದು. ಈಗ ನೀವೇನು ಮಾಡಬೇಕು ಅನ್ನೋದು ಇಷ್ಟ ಇದೆ ನಮಗೆ. ನಮ್ಮ ಈಗ ಒಟ್ಟಾರೆಯಾಗಿ 156 ಕೋಟಿ ನಮ್ಮ ಒಂದು ಸಾಲ KCCಯಿಂದ ಹೋಗಿದೆ ನಮ್ಮ ತಾಲೂಕಿನ. ನೀವು ಇನ್ನೂ ಅನುಕೂಲವಾಗತಕ್ಕಂಥ ವಿಚಾರವನ್ನು ನಮ್ಮ CEOಗಳು ಮತ್ತು ನಮ್ಮ ಆಡಳಿತ ಮಂಡಳಿಯವರು, MTL, SIG ಇದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಅಂದರೆ, ಈಗಾಗಲೇ MLC ಅವ್ರಿಗೆ ಮಾತಾಡಬೇಕಾದ್ರೆ ಹೇಳುವುದು, ಈ ಕೇಂದ್ರ ಸರ್ಕಾರ ಬೇಕಾದಷ್ಟು ಕಟ್ಟುನಿಟ್ಟಿನ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಇವತ್ತು ನಿಮಗೆಲ್ಲ ನಾವು ಸಾಲ ಕೊಡ್ತಾ ಇರೋದು, KCC ಸಾಲ ಕೊಡ್ತಾ ಇರೋದು ಸ್ಕೇಲ್ ಆಫ್ ಫೈನಾನ್ಸ್ ಆಧಾರದ ಮೇಲೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ರೈತರಿಗೆ ಅದು ಗೊತ್ತಿಲ್ಲ. ಅನೇಕ ರೈತರಿಗೆ ಈ ವಿಚಾರ ಗೊತ್ತಿಲ್ಲ. ಸ್ಕೇಲ್ ಆಫ್ ಫೈನಾನ್ಸ್ ಬಗ್ಗೆ ನಾವು ಸಾಲವನ್ನು ಕೊಡ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮತ್ತು ಎಲ್ಲ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತ ಅಂದರೆ, ಬೆಳೆಯನ್ನು ಕಂಪ್ಯೂಟರೈಸ್ ಮಾಡ್ತಾ ಇದೆ. ರೈತನೇ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ತರ್ತಾ ಇದೆ. ರೈತ ರಾಗಿ ಅಂತ ಬೆಳೆದಿದ್ದನ್ನ ನೀವು ರೇಷ್ಮೆ ಅಂತ ಬರೆದು ಕೊಡೋಕ್ಕಾಗಲ್ಲ. ನೀವು ನೋಡಿರ್ಬೋದು, ಸರ್ಕಾರದ, ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಂಥ ಈ ರಾಷ್ಟ್ರ ಕಂಡಂಥ ಅತ್ಯಂತ ಒಂದು ಒಳ್ಳೆ ಕಾರ್ಯಕ್ರಮ ಯಾವುದಾದ್ರೆ ಅದು ನರೇಗಾ. ಆ ನರೇಗಾನ ಅವರು ಅಧಿಕಾರಕ್ಕೆ ಬರೋಕ್ಕೆ ಬಂದು ನಿಲ್ಲಿಸ್ತೀವಿ ಅಂದರು, ಅದು ನಿಲ್ಸಕ್ಕೆ ಆಗಲಿಲ್ಲ. ಆದರೆ ನೀವು ಬೇರೆ ದಾರಿ ಹುಡ್ಕೊಂಡು ನಿಲ್ಲಿಸ್ತಾವೆ. ನಿಮ್ಗೆ ಗೊತ್ತಿರ್ಬೋದು ಇವತ್ತು ಏನೇನೋ ನರೇಗಾ ಮಾಡಬೇಕಾದ್ರೆ ಏನೇನೋ ತೊಂದರೆಗಳಿದೆ ಅಂತ. ಅದೇ ರೀತಿ ಸಬ್ಸಿಡಿಗಳು ಬರ್ತಕ್ಕಂಥದ್ದು, ರೈತರಿಗೆ ಅನುಕೂಲವಾಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾದ್ರೆ ಅವ್ರೇನು ಮಾಡ್ತಾರೆ, ಸ್ಕೇಲ್ ಆಫ್ ಫೈನಾನ್ಸ್ನಲ್ಲಿ ನಾವು ರೇಷ್ಮೆ ಅಂತ ಹಾಕ್ತೀವಿ, ಬೆಳೆನ 2.5 ಲಕ್ಷ 3 ಲಕ್ಷವರೆಗೂ ನಾವು ಸಾಲ ಕೊಡ್ತಾ ಇರ್ತೀವಿ. ನೀವು ರಾಗಿ ಅಂದ ತಕ್ಷಣ ವರ್ಷಕ್ಕೆ 30,000 ಎಕರೆಗೆ 20,000 25,000 ಕೊಡ್ಲಿಕ್ಕೆ ಸಾಧ್ಯ. ಕಡಲೆಕಾಯಿ ಆದರೆ ಇನ್ನೊಂದು 5,000 ಜಾಸ್ತಿ ಕೊಡ್ಬೋದು, ಬಾಳೆ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಇಷ್ಟು ಇರ್ತಕ್ಕಂಥದ್ದು. ಇದು ಯಾವುದೋ ಒಂದು ಮಾರ್ಗ ತೆಗೆದುಕೊಂಡು ನಿಲ್ಲಿಸ್ತಾರೆ. ಆವತ್ತು ನಮ್ಮ ಸಹಕಾರ ಸಂಘಗಳು ತಮ್ಮದೇ ಕಾಲಿನ ಮೇಲೆ ತಾವು ನಿಂತ್ಕೊಳ್ಳುವಂಥ ಪರಿಸ್ಥಿತಿಗೆ ಬರದೇ ಹೋದರೆ ಯಾವತ್ತೋ ಒಂದಿನ ಈ ಒಂದು ಸಹಕಾರ ಸಂಘಗಳು ಮುಚ್ಚೋಗ್ತವೆ. ಆ ದೃಷ್ಟಿಯಿಂದ ನಮ್ಮ ಕುರಿ ಸಾಲ ಇರ್ಬೋದು, ಮೇಕೆ ಸಾಲ ಇರ್ಬೋದು, ಹಂದಿ ಸಾಲ ಇರ್ಬೋದು, ಕೋಳಿ ಸಾಕಾಣಿಕೆ ಸಾಲ ಇರ್ಬೋದು, ಅಥವಾ ಇವತ್ತು ಹೆಣ್ಣುಮಕ್ಕಳು
ಇಡೀ ರಾಷ್ಟ್ರದಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಅವರ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ, ಮೋಟಮ್ಮನವರ ಕಾಲದಲ್ಲಿ, ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸಾದ ಸ್ತ್ರೀ ಶಕ್ತಿ ಸಂಘಗಳ ಪ್ರಾರಂಭ ಮಾಡಿದ ಮೇಲೆ ಏನು ಆ ಪ್ರಾರಂಭದಲ್ಲಿ ಕೆಲವು ದಿನ ಸ್ತ್ರೀ ಶಕ್ತಿ ಸಂಘಕ್ಕೆ ಕೊಟ್ಟಂಥ ಸಾಲಗಳು ಸ್ವಲ್ಪ ವ್ಯತ್ಯಾಸಗಳಾಯಿತು. ಅದು ಹೆಣ್ಮಕ್ಳಿಂದ ಆಗಲಿಲ್ಲ, ಮಧ್ಯವರ್ತಿಗಳಿಂದ ಅದನ್ನು ಮಾಡ್ತಕ್ಕಂಥವ್ರಿಂದ ವ್ಯತ್ಯಾಸ ಆಯಿತು. ಇವತ್ತು ಯಾವುದಾದ್ರು ಒಂದು ಸಾಲ 100% ರಿಕವರಿ ಇದೆ ಅಂತ ಅಂದರೆ ಅದು SHG ಸಾಲ, ಸ್ತ್ರೀ ಶಕ್ತಿ ಸಂಘಗಳು ಕೊಡ್ತಕ್ಕಂಥ ಸಾಲ. ಆ ಸಾಲಗಳನ್ನು ಕೊಡೋದ್ರಿಂದ ಸೊಸೈಟಿಗಳು ಸದೃಢ ಆಗ್ತವೆ, ನಮ್ಮ ರೈತರು, ನಮ್ಮ ಮಹಿಳೆಯರಿಗೂ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ, ಮತ್ತು ಬ್ಯಾಂಕಿಗೂ ಅನುಕೂಲ ಆಗ್ತದೆ. ಏನು ನಿಮಗೆ ₹1.35 ಹೆಚ್ಚಿಗೆ ಬಡ್ಡಿ ಕೊಟ್ಟು ನಾವು ತಗೊಂಡು ಬಂದಿದ್ದೀವಿ, ಅದಕ್ಕೆ ನಮಗೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿಗೆ ನಮಗೆ ಮ್ಯಾನೇಜ್ ಆಗಿ ಬ್ಯಾಂಕ್ ಉಳಿಬೇಕಲ್ಲ, ನಾವು ನಿಮಗೆ ಸಾಲವನ್ನು ಮತ್ತೆ ಮತ್ತೆ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ. ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾದ ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಅಂದರೆ, ನಮ್ಮ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ₹50,000 ಸಾಲವನ್ನು ಮನ್ನಾವನ್ನು ಮಾಡಿದರು. ಅದರಲ್ಲೂ ವಿಶೇಷವಾಗಿ ನಮ್ಮ ಕನಕಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಹುಣಸನಹಳ್ಳಿ ಮತ್ತು ದೊಡ್ಡಾಲಹಳ್ಳಿ 2 ಸಹಕಾರ ಸಂಘಗಳಲ್ಲಿ ನಮ್ಮದು ಅಕೌಂಟ್ಗಳಾಗಿದೆ. ಅದನ್ನು ಹೇಳ್ತಾ ಹೋದ್ರೇನು MS ಬಗ್ಗೆ ಒಂದು ಅಕೌಂಟ್ ಮಾಡಬೇಕಾದ್ರೆ ಏನೊಂದು ತಗೊಂಡವ್ರೆ ಕ್ರಮಗಳನ್ನ, ಅದಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ಅಂದರೆ ಅದು ಭಾಳ ಒಂದು ಇತಿಹಾಸ ಆಗ್ತದೆ, ಒಂದು ದಿವಸ ಬೇಕಾಗ್ತದೆ. ಹಾಗಾಗಿ ಆ ಒಂದು ಸಾಲ ಮನ್ನಾ ಯೋಜನೆಯ ಒಂದು ಕಾರ್ಯಕ್ರಮದಲ್ಲಿ ಅವರು ಬಿಲ್ಲನ್ನು ಸಬ್ಮಿಟ್ ಮಾಡೋಕ್ಕಾಗಿರಲಿಲ್ಲ. ಸಬ್ಮಿಟ್ ಮಾಡೋಕ್ಕಾಗದಾಗ ಏನಾಯಿತು, ಕೆಲವು ಎಲ್ಲವೂ ನಿಂತೋಗಿತ್ತು. ಇಲ್ಲೇನು ಅಂತ ಅಂದರೆ ದೊಡ್ಡಾಲಹಳ್ಳಿಗೆ ಸಂಬಂಧಪಟ್ಟಂಗೆ ಬೈಫರ್ಕೇಷನ್ ಆಯಿತು. ದೊಡ್ಡಾಲಹಳ್ಳಿಯಿಂದ ಮೊರಳೆಬೇಕುಪ್ಪೆ ಆಯಿತು, ಉಯ್ಯಂಬಳ್ಳಿ ಆಯಿತು, ಆರೋಮಲೆ ಆಯಿತು. ಹೀಗಾಗಿ ಬೈಫರ್ಕೇಷನ್ ಆಯಿತು. ಅಲ್ಲಿ ಹುಣಸನಹಳ್ಳಿದವರು ₹1,28,00,000 ಅದು ಅಲ್ಲಿದು. ಇಲ್ಲಿದು ₹1,16,00,000. ಇವೆರಡೂ ಸೇರಿ ₹2,50,00,000 ನಮಗೆ ಸಾಲ ಬರೀ ನಮ್ಮ 2 ಸೊಸೈಟಿಯಿಂದ. ಹಾಗಾಗಿ ಇಲ್ಲಿ ತೊಂದರೆ ಏನು ಅಂತ ಅಂದರೆ, ಯಾರ್ಯಾರೋ ಮಾರ್ಟಿಗೇಜ್ ಆಗಿ ಅಲ್ಲಿ ಲೋನ್ ಬಂದಿದ್ದರೆ, ಆ ಹೆಸರುಗಳಿದ್ದರೆ ಮಾರ್ಟಿಗೇಜ್ ಲೋನ್ದು ಅದು ಪಾಣಿಗೆ ಎಂಟ್ರಿ ಇದ್ದರೆ ಅವ್ರಿಗೆ ಲೋನ್ ಕೊಡೋಕ್ಕೆ ಬರಲ್ಲ. ಇರ್ತಕ್ಕಂಥ ಖಾತೆಗಾರರ ಸಂಖ್ಯೆನೇ ಕಡಿಮೆ, ಅದರಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ನಮ್ಮ MLC ಅವರು, ನಮ್ಮ ಏಳಗಳ್ಳಿ ರವಿ, ನಮ್ಮ ಚಿನ್ರಾಜ್ ಅವರು, ಇವರೆಲ್ಲ ನಮ್ಮ ಎಲ್ಲ ಸೊಸೈಟಿಯ ಹುಣಸನಹಳ್ಳಿ ಸೊಸೈಟಿಯ ಅಧ್ಯಕ್ಷರು ಮತ್ತು ನಮ್ಮ ದೊಡ್ಡಹಳ್ಳಿ ಸೊಸೈಟಿಯ ಅಧ್ಯಕ್ಷರುಗಳು ಸೇರಿ ಒಂದು ಜಾಗವನ್ನು ಹೋಗಿ ನಮ್ಮ DK ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು, ಇದು ನಮ್ಮ ಕಾಲದಲ್ಲಾಗಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಇದಕ್ಕೆ ಸಹಿ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಲೆಟರ್ಗಳನ್ನ ಅವರು ಕೊಟ್ಟು ಎಲ್ಲರಿಗೂ ಮನವರಿಕೆ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ ನೀವು ನಮಗೆ ಬಂದು ಜ್ಞಾಪಕ ಮಾಡೋದು ಒಳ್ಳೆ ಕೆಲಸ ಆಯಿತು ಅಂತ ಹೇಳಿ ಈ ಒಂದು ಸಾಲ ಮನ್ನಾ ಯೋಜನೆಯ ಏನು ಬಾಕಿ ಉಳಿದಿತ್ತು ಆ ಬಾಕಿಯ ದುಡ್ಡನ್ನು ಕೊಡ್ತಕ್ಕಂಥ ಬಡ್ಜೆಟ್ನಲ್ಲೇ ಘೋಷಣೆ ಮಾಡಿದ್ದಾರೆ. ಇದು ನಮಗೆ ಸಂತೋಷಕರವಾದ ಇವತ್ತು ಒಂದು ಸುದ್ದಿ. ಜೊತೆಗೆ ನಮ್ಮ ದೊಡ್ಡಹಳ್ಳಿ ಮತ್ತು ಹುಣಸನಹಳ್ಳಿ ಮತ್ತು ನಮ್ಮ BDCC ಬ್ಯಾಂಕು ಮೂರಕ್ಕೂ ಒಂದು ಉಸಿರಾಡುವಂಥದ್ದು, ಒಂದು ಲಾಭದಾಯಕವಾಗಿ ಬರುವಂಥದ್ದು, ಒಂದು ಸ್ಥಿತಿಗೆ ಬರುವಂಥ ಒಂದು ಕಾರಣ ಆಗ್ತದೆ. ಇವತ್ತು ಈಗಾಗಲೇ ನಾನು ಹೇಳೋದಂಗೆ ಎಲ್ಲ ರವಿಯವರು ವಿಚಾರಗಳು ಹೇಳೋದ್ರಿಂದ ಮತ್ತೆ ಅದನ್ನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಎಷ್ಟು ಜನ ರೈತರಿಗೆ ಸಾಲವನ್ನು ಕೊಟ್ಟಿದ್ದೀವಿ, ಮುಂದೆ ಏನೇನು ಯೋಜನೆಗಳು ಮಾಡಬೇಕು ಅನ್ನುವಂಥದ್ದನ್ನು, ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ರಮಗಳೇನು ಅಂತ. ಯಾಕೆ ಅಂತ ಅಂದರೆ, ಮುಖ್ಯವಾಗಿ ಜನಗಳ ಹತ್ರಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿಗಳು ಮತ್ತು ನಮ್ಮ ಆಡಳಿತ ಮಂಡಳಿ. ಯಾಕೆಂದರೆ ಎಲ್ಲ ಕಡೆ ನಮಗೆ MPCS ನಮಗೆ ಎಲ್ಲ ಕಡೆ ನಮಗೆ ಸದೃಢವಾಗಿದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಸದೃಢವಾಗಿದ್ದೀವಿ. ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಬೇರೆ ತಾಲೂಕುಗಳ ಥರ ನಮ್ಮ ತಾಲೂಕಲ್ಲ. ಈ ಸರಿ ಭಾಳ ಇಡೀ ರಾಜ್ಯದಲ್ಲಿ ಎಲ್ಲ ಶಕ್ತಿಗಳು ಜೊತೆಗೂಡಿ ಇವತ್ತು ಒಬ್ಬ ಆಡಳಿತಗಾರನ ಮೊನ್ನೆ ಮಾತನಾಡಬೇಕಾದ್ರೆ ಹೇಳಿದ್ರು, ನನಗೆ ನೇರವಾಗಿ ಅವರ ಮನದ ಅಂತರಾಳದ ಮಾತನ್ನು DK ಸುರೇಶ್ ಅವರು ನೆನೆ ಜೊತೆ ವ್ಯಕ್ತಪಡಿಸಿದ್ರು. ನಾನು ಗೆದ್ದರೆ ನನಗೆ ಲಾಸು, ವೈಯಕ್ತಿಕವಾಗಿ ನನಗೆ ಲಾಸು, ಗೆದ್ದರೆ ನನಗೆ ಲಾಸು, ನಾನು ಸೋತ್ರೆ ನನ್ನ ವೈಯಕ್ತಿಕ ನನಗೆ
ಅನುಕೂಲ. ಅಂದರೆ ಡಿ ಕೆ ಸುರೇಶ್ ಅವರಿಗೆ ಆ ಹುದ್ದೆ ಬೇಡ, ಆ ಒಂದು ಏನು MP ಆಗ್ತಕ್ಕಂಥ ಹುದ್ದೆ ಬೇಡ ಅವರಿಗೆ. ಅವರು ಬೇಕಾಗಿರೋದೇನು ಅಂತ ಅಂದರೆ ನಮಗೆ ಬೇಕು. ಇವತ್ತು ಡಿ ಕೆ ಸುರೇಶ್ ಅವರಂತ ಒಬ್ಬ ಸಂಸದನ್ನ ಯಾರಾದರೂ ನೇರವಾಗಿ ಡಿ ಕೆ ಸುರೇಶ್ ಅವರಿಗೆ ಫೋನ್ ಮಾಡಿ ಒಬ್ಬ MP ಗೆ ಮಾತನಾಡುವಂಥ ಅಥವಾ ಅವ್ರಿಗೆ ಕೆಲಸ ಮಾಡಿಕೊಡುವಂಥ ಶಕ್ತಿ ಇದೆಯಾ? MLA ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಜೊತೆ ಮಾತನಾಡಬೇಕಾದ್ರೆ 4 ಕಾಲದಲ್ಲಿ ಸ್ವಿಚ್ ಆಫ್ ಆಗಿರ್ತಾರೆ. 4 ಕಾಲ ಸ್ವಿಚ್ ಆಫ್ ಆಗಿರ್ತಾರೆ. ರಾತ್ರಿ ಸಾಯಂಕಾಲ 8 ಗಂಟೆ ಆದರೂ ಸ್ವಿಚ್ ಆಫ್ ಆಗಿರ್ತವೆ. ಬೆಳಗ್ಗೆ 11 ಗಂಟೆ ಗಂಟೆ ಕೆಲವರು ಫೋನು ಆನ್ ಆಗಲ್ಲ. ಕೆಲವರು ಎಲ್ಲರೂ ಎಲ್ಲ ಅಲ್ಲಿಂದ ಭಾವಿಸ್ಬೇಡಿ. ಇಂಥ ಸಂದರ್ಭದಲ್ಲಿ 24 ಗಂಟೆ ಕೆಲಸ ಮಾಡ್ತಾರೆ. ಬರೀ ಕೆಲಸ ಮಾಡೋದಲ್ಲ, ಆ ಕೆಲಸ ಮಾಡೋದ್ರ ಜೊತೆಗೆ ಏನಾದರೂ ಈ ಸಿದ್ದರಾಮಯ್ಯನವರೇ ಒಂದ್ಸರಿ ಮುಖ ನೋಡ್ತಾರೆ. ಹಿಂಗೆ ಅವ್ರ ಹತ್ರ ಹೋದಾಗ ಮಿನಿಸ್ಟ್ರಿಗಳು MLAಗಳು ಈಗ ಬಲ್ಲನ ಬಾಟಿ ಬನ್ನಿ ಇವತ್ತು ವಿಧಾನಸೌಧ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಕ್ಬಾಲ್ ಬರ್ತಾ ಇದ್ದಾರೆ ಬನ್ನಿ ಅಂತಾರೆ. ನೋಡ್ರಿ 120 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರಿ, ತಗೊಂಡೋಗಿ ಕೆಲಸ ಮಾಡಿಸ್ತೀವಿ ಅಂತ. ಎಲ್ಲಿ ಸಿಗ್ತಾರೆ ಈ ಥರ MP ನಮಗೆ? ಎಲ್ಲಿ ಸಿಗೋದು ಸಾಧ್ಯ? ಈ ಥರ ಕಳ್ಕೊಳಕ್ಕೆ ನಾವು ಯಾರ್ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೋ ಅವ್ರಿಗೂ ಲಾಸ್ ಆಯಿತು. ಏನು ದ್ವೇಷಕ್ಕೋಸ್ಕರ ಮಾಡ್ಬೋದು, ದ್ವೇಷಕ್ಕೋಸ್ಕರ ಮಾಡಿದಂಥದ್ದು ಏನೂ ಆಗೋದಿಲ್ಲ. ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದರೆ, ಇದಕ್ಕೆಲ್ಲ ಒಂದು ಉತ್ತರ ಕೊಡಬೇಕು ಅಂತ ಅಂದರೆ, ನಾವು ಏನು ಡಿ ಕೆ ಶಿವಕುಮಾರ್ ಅವರ ಒಂದು ಸಂದರ್ಭದಲ್ಲಿ MLA ಆದಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗೆ ಗ್ಯಾರಂಟಿ ಯಾರು ಅಂತ ಅಂದರೆ ಡಿ ಕೆ ಸುರೇಶ್ ಅವರು. ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಿಗೆ ನಮಗೆ ಯಾರು ಗ್ಯಾರಂಟಿ ಅಂದರೆ ಡಿ ಕೆ ಸುರೇಶ್ ಅವರು. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಯಾರು, ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ಅವರ 8 ಕ್ಷೇತ್ರಗಳಿಗೆ ಯಾರು ಗ್ಯಾರಂಟಿ ಅಂದರೆ ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರಂಥ ಒಬ್ಬ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನು ಕ್ಷೇತ್ರಗಳಲ್ಲಿ ಭೇಟಿ ಮಾಡಿರ್ತಕ್ಕಂಥವ್ರು, ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಹೆಚ್ಚು ಗ್ರ್ಯಾಂಟನ್ನು ತಂದಿರ್ತಕ್ಕಂಥವ್ರು ಯಾರು ಅಂತ ಅಂದರೆ ಡಿ ಕೆ ಸುರೇಶ್. ನಿನ್ನೆ ಮಾತನಾಡ್ತಾ ಇರಬೇಕಾದ್ರೆ ಹೇಳೋದು, ಇಡೀ ರಾಷ್ಟ್ರದ ಒಂದು ದಿಕ್ಕು ಬೇರೆ ಕಡೆ ಹೋಗಿತ್ತು. ನಮ್ಮ ಹಕ್ಕನ್ನು ಟ್ಯಾಕ್ಸ್ ಮೂಲಕ ನಮಗೆ ಬರಬೇಕಾದ ಟ್ಯಾಕ್ಸು ಅದನ್ನು ಭಾಳಷ್ಟು ಭಾಳಷ್ಟಿದೆ. ಅದು ನಾವು ಕಟ್ತಕ್ಕಂಥ ಟ್ಯಾಕ್ಸಲ್ಲಿ ನಮಗೆ ಬರೋದು ಬರೀ 13 ರೂಪಾಯಿ 60 ಪೈಸಾ. ನಮ್ಗೆ ಬರ್ತಕ್ಕಂಥದ್ದು 13 ರೂಪಾಯಿ 60 ಪೈಸಾ. 100 ರೂಪಾಯಿ ಬರೋದಕ್ಕೆ 13 ರೂಪಾಯಿ 60 ಪೈಸಾ ಕೊಡ್ತಾರೆ ನಮಗೆ. ಅದೇ ಉತ್ತರ ಪ್ರದೇಶಕ್ಕೆ 220 ರೂಪಾಯಿ ಕೊಡ್ತಾರೆ, 250 ರೂಪಾಯಿ ಕೊಡ್ತಾರೆ. ತಮಿಳುನಾಡಿಗೆ 16 ರೂಪಾಯಿ ಕೊಡ್ತಾರೆ, ಆಂಧ್ರಗೆ 14 ರೂಪಾಯಿ ಕೊಡ್ತಾರೆ. ಹೀಗಾಗಿ ನಮ್ಮ ಹಕ್ಕನ್ನು ಕೇಳೋದಕ್ಕೆ ದೇಶ ವಿಭಜನೆ ಮಾಡ್ತಾರೆ ಅಂತ ಹೇಳುವಂಥ ಕೆಟ್ಟ ಸ್ವಭಾವದಲ್ಲಿದ್ದರು. ಇವತ್ತೇನಾಗಿದೆ, ಅವರು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಮಾತನಾಡಿದ ಮೇಲೆ ಇಡೀ ರಾಜ್ಯ ಎಚ್ಚೆತ್ತರು. ದಕ್ಷಿಣ ಭಾರತದ ಕೇರಳದವ್ರು ಇರ್ಬೋದು, ತಮಿಳುನಾಡಿನವ್ರು ಇರ್ಬೋದು, ಆಂಧ್ರದವ್ರು ಇರ್ಬೋದು, ಎಲ್ಲರಿಗೂ ಮನಸ್ಸು ತೆರೀತು. ಹೌದು, ಕೇಂದ್ರ ಈ ಥರ ಮಾಡ್ತಾ ಇದ್ದಾರಲ್ಲ ಅನ್ನುವಂಥ ಮನಸ್ಸನ್ನು ತೆರೆದು ಇವತ್ತು ಎಲ್ಲರೂ ಅವ್ರ ಪರವಾದ ಒಂದು ಹೇಳಿಕೆಗಳನ್ನ, ಪರವಾದ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಅಂದರೆ ಇದಕ್ಕೆಲ್ಲ ಕಾರಣ ಯಾರು? ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ಯಾರು? ನಮ್ಮ ಸಂಸದರು. ನಮ್ಗೆ ಹೆಮ್ಮೆ ಇಲ್ವಾ? ಆ ಹೆಮ್ಮೆನ ಉಳಿಸ್ಕೋಬೇಕಾ ಬೇಡ? ಉಳಿಸ್ಕೋಬೇಕು ಅಂದ್ರೆ ಬರೀ ನಮ್ಮ ತಾಲೂಕಿನ ನಮ್ಮ ಜವಾಬ್ದಾರಿ ನನ್ನ ನೋಟ್ ಹಾಕ್ಬಿಟ್ರಾಗಲ್ಲ. ನಮ್ಮ ರಾಜ್ಯದಾದ್ಯಂತ ನಮ್ಗೆ ಎಲ್ಲೆಲ್ಲಿ ನಮಗೆ, ನಮ್ಮ ಕ್ಷೇತ್ರದಾದ್ಯಂತ ಎಲ್ಲೆಲ್ಲಿ ನಮಗೆ ಸಂಬಂಧಗಳಿದೆಯೋ, ಎಲ್ಲೆಲ್ಲಿ ನಮಗೆ ವಿಶ್ವಾಸ ಇದೆಯೋ ಎಲ್ಲ ಕಡೆ ನಾವು ಮೊದಲಿಂದ ಮಾಡಿದ್ದೀವಿ. ಈ ಚುನಾವಣೆ ಅಲ್ಲ, ಪ್ರತಿ ಚುನಾವಣೆಯನ್ನು ಡಿ ಕೆ ಸುರೇಶ್ ಅವರ ಚುನಾವಣೆಯನ್ನು ಇಡೀ 8 ಕ್ಷೇತ್ರದಲ್ಲೂ ನಮ್ಮ ಕ್ಷೇತ್ರದ ಜನ ಹೋಗಿ ಮಾಡಿದ್ದೀವಿ. ಈ ಸರಿ ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಅಲ್ಲಿ ಲೋಕಲ್ ಆಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಸಹ ಎಲ್ಲವನ್ನ ಮರೆಮಾಚಿ, ಎಲ್ಲವನ್ನೂ ಬದಿಗೊತ್ತಿ ಈ ಬಾರಿ ನಮಗೆ ಒಂದು ಕುರುಕ್ಷೇತ್ರದ ಯುದ್ಧದಲ್ಲ ಮಾಡ್ತಕ್ಕಂಥ ಒಂದು ಸತ್ವ ಪರೀಕ್ಷೆ. ಇದು ಸತ್ವ ಪರೀಕ್ಷೆ. ನೆನ್ನೆ ಮಾತನಾಡಬೇಕಾದ್ರೆ ಶ್ರೀಶಾಂತ್ ಹೇಳ್ತಾ ಇದ್ರು, ಇದೊಂದೇ ಚುನಾವಣೆ ನಮಗೆ ಅಗ್ನಿ ಪರೀಕ್ಷೆ ಆದರೆ ಅಗ್ನಿ ಪರೀಕ್ಷೆ ನಾವು ಗೆಲ್ತೀವಿ. ಇದು ಪಾಸ್ ಆದರೆ ಡಿ ಕೆ ಸುರೇಶ್ ಅವ್ರನ್ನ ಹಿಡಿಯೋರೇ ಇಲ್ಲ. ಇವತ್ತು ರಾಷ್ಟ್ರದಲ್ಲಿ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೀತಾ ಇದ್ದಾರೆ. ಇದೆಲ್ಲ ನಮ್ಗೆ ಹೆಮ್ಮೆ ಆಗಲ್ವಾ? ಮತ್ತೆ ಇನ್ನೊಬ್ಬರನ್ನ ಏನಾದರೂ ನಾವು ಮಾಡೋಕ್ಕಾಗ್ತದ? ಹಾಗಾಗಿ ಎಲ್ಲ ವಿಚಾರಗಳನ್ನ ಮನಗಂಡು ನೀವು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ಗೆ ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಹೇಳ್ತಾ ಇದ್ರು, ಸಾಲ ಕೊಡಿಸೋದಕ್ಕೆ ನಾವು ಭಾಳ ಪ್ರಯತ್ನ ಪಟ್ಟೆ ಅಂತ. ಏನು ಕಷ್ಟ ಆಗೋದಿದೆ ಅಂದರೆ ಕೊಟ್ಬಿಟ್ಟವ್ರೆ.
ಈಗ ವಸೂಲಿ ಮಾಡೋ ಟೈಮ್ ನಾನು ಬಂದು ಕೂತಿದ್ದೀನಿ, ಏನೂ ಮಾಡೋಕ್ಕಾಗೋದಿಲ್ಲ. ಹೇಳೋದು ನಾವೇನು ಬ್ಯಾಂಕಿನ ಎಲ್ಲ ಒಂದು ಸ್ಥಿತಿಗತಿಗಳು ಎಲ್ಲ ವಿಚಾರಗಳು ಅವ್ರು ಮನವರಿಕೆ ಮಾಡೋದೆ ಹೇಳ್ತಾ ಇದ್ದಾರೆ. ನಾನೇನಾದ್ರು ಕೊಡಿಸದೆ ಹೋಗಿದ್ರೆ ಸರ್, ನಾವು ಏನಾದ್ರು ಕೊಡಿಸದೆ ಹೋಗಿದ್ರೆ ನೀನು ಯಾವ ಸೀಮೆ ಅಧ್ಯಕ್ಷನೇ ನೀನು, ನಾನು ಸಾಲ ಕೇಳಿದ್ರು ಕೊಡಿಸಿಲ್ಲ ಅಂತಾರೆ. ಅದನ್ನು ಏನು ಸಾಲ ಮಾಡೋದು ಕೊಡಿಸಿದ್ವಿ ನೋಡಿ, ಈಗ ಆಯ್ತಾಗಲ್ಲ ಸರ್ ಅಂತ. ಯಾಕೆ ಅಂದರೆ ಯಾವುದು ಹಿತವಾಗಿರ್ತದೋ 45,000 23,47,000 ರೂಗಳು. ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು. ಕೊಟ್ನೂರು ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ವೇದಿಕೆ ಮೇಲೆ ಬರಬೇಕು. 51 ರೈತ ಸದಸ್ಯರಿಗೆ 70 ಕಬ್ಬಾಳ್ ಟ್ಯಾಕ್ಸ್ 139 ರೈತರಿಗೆ 1,74,60,000 ರೂಪಾಯಿ ಮಂಜೂರಾಗಿದೆ. 139 ರೈತರಿಗೆ 1,74,00,000 ಮಂಜೂರಾಗಿದೆ. ಬಳ್ಳಾರಿ PSCS 48 ಟುಬಿಡಿ ಟ್ಯಾಕ್ಸ್ 49 ಸದಸ್ಯರಿಗೆ 80,60,000. ಸರ್ ಇಲ್ಲಿ ನೋಡಿ ಸರ್, ಸರ್ ಮುಖ ಕಾಣಿಸಲ್ಲ, ಈ ಕಡೆ ಬನ್ನಿ ಸ್ವಲ್ಪ, ಹಿಂಗೆ ಈ ಕಡೆ ಇಬ್ರು ಬನ್ನಿ ಸರ್. ಚಿಕ್ಕಮಗಳೂರು 48 ರೈತರಿಗೆ 58,55,000. ಹೂಕುಂದ PSCS 190 ರೈತರಿಗೆ 2,93,00,000. ಸರ್ ಇಲ್ಲಿ ನೋಡಿ. ಕೋಡಿಹಳ್ಳಿ PS 99 ರೈತರಿಗೆ 1,11,00,000. ಕೆಳಗಡೆ ಮುಂದಿನ ಸಂಘ ಕೊಡಗನಹಳ್ಳಿ PSCS 93 ರೈತರಿಗೆ 1. ಉಯ್ಯಂಪಳ್ಳಿ PSCS ರೈತರಿಗೆ 46,90,000. ಗಂಟಾಯಿ ಸಂಘಕ್ಕೆ 40 ರೈತರಿಗೆ 48,00,000 ಮಂಜೂರಾಗಿದೆ. ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವೇದಿಕೆ ಮೇಲೆ ಬರಬೇಕು. 61 ರೈತರಿಗೆ 75,90,000. ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ. ಕಗ್ಲಹಳ್ಳಿ PSCS ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ವೇದಿಕೆ ಮೇಲೆ. ಮುಂದಿನ ಸಂಘ ಕೊಳ್ಳನಹಳ್ಳಿ. ನೋಡಿ ಸರ್. ಮುಂದಿನ ಸಂಘ ಚಿಕ್ಕಡವಾಳ್. ಸರ್ ಈ ಕಡೆ ಬನ್ನಿ, ಇವರೊಬ್ಬರು ಬನ್ನಿ. ಮಲ್ಲಿಗೆಮೆಂಟು 105 ರೈತರಿಗೆ 1,27,05,000. 15 ರೈತರಿಗೆ 22,80,000. ಈ ಕಡೆ ಬನ್ನಿ ಸರ್. ಸರ್ ಇಲ್ಲಿ ಬನ್ನಿ. ಇಲ್ಲಿ ಬನವಾಸ 1,83,85,000 ಮಂಜೂರಾಗಿರುತ್ತದೆ. ಚಿಕ್ಕೇಗೌಡ ಸಣ್ಣ ದ್ಯಾಪೇಗೌಡ ಸರಿ ನೋಡಿ. ಒಳಗಾಣ ಸಂಘದ ಮಂಗಳ PSCS ಇಂದ ಪಾರ್ವತಮ್ಮ ವೈಫ ಮಹಾದೇವಮ್ಮ ಹೂಕುಂದ PSCS 2,00,000 ರೂಪಾಯಿ. ಸಂಘದ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಸಂಘದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಈ ಕಡೆ ಬನ್ನಿ ಸರ್. ಸರ್ ಇಲ್ಲಿ ಇಲ್ಲೊಬ್ರು ನಿಂತ್ಕೊಳ್ಳಿ ಸರ್. ನೋಡಿ ಊಟದ ವ್ಯವಸ್ಥೆ ಇರುತ್ತೆ. ಅಧ್ಯಕ್ಷರು ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಪ್ರತಿ ಈ ಕಡೆ ತಿರುಗಿ. ನೀವೇ ನೆಕ್ಸ್ಟ್ ಕೋಡಳ್ಳಿ
ನೆಕ್ಸ್ಟು ಕೋಡಳ್ಳಿ ಸಹಕಾರ ವ್ಯಾಪ್ತಿಯ ಟ್ಯಾಕ್ಸ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ರೆಡಿಯಾಗಿ ಮತ್ತು ಮೇಲ್ವಿಚಾರಕರು ಪ್ರದೀಪ್ ಅವರೆಲ್ಲ ಕಾಣ್ತಾರೆ ವೇದಿಕೆ ಮೇಲೆ ಹೋಗಿ. ಸ್ವಲ್ಪ ಕ್ಯಾಮ್ರಾ ಕೆಳಗಡೆ ಸರ್ ನಂದ ಸ್ವಲ್ಪ ಒಳಗೆ ಬರಬೇಕು ಸರ್ ಪ್ಲೀಸ್ ಚೂರು ಹಿಂದೆ ಬಂದ್ಬಿಡಿ ಐಟಿರೋರು ಸ್ವಲ್ಪ. ನೆಕ್ಸ್ಟು ಆರ್ವಳ್ಳಿ ಸಹಕಾರ ವ್ಯಾಪ್ತಿಯ ಸೊಸೈಟಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಚೂರು ಹಿಂದೆ ಸರ್. ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳು ವೇದಿಕೆ ಮೇಲೆ ಬರಬೇಕು.